ನಮಸ್ಕಾರ ಬೋಧಕರೇ ಮತ್ತು ಕಲಿಯುವವರೇ. ಇಂದು ನಾವು ಶೈಕ್ಷಣಿಕ ಸಿದ್ಧಾಂತಗಳ ಆಕರ್ಷಕ ಜಗತ್ತಿನಲ್ಲಿ ಅನ್ವೇಷಿಸುತ್ತಿದ್ದೇವೆ. ನಾವು ಕಲಿಯುವ ಮತ್ತು ಕಲಿಸುವ ವಿಧಾನವನ್ನು ರೂಪಿಸುವ ಪರಿಕಲ್ಪನೆಗಳನ್ನು ಅನ್ವೇಷಿಸುತ್ತಿದ್ದೇವೆ. ಅಂತಹದೇ ಒಂದು ಪ್ರಭಾವಶಾಲಿ ಮಾದರಿಯೇ ಎಡ್ಗರ್ ಡೇಲ್ಸ್ ಕೋನ್ ಆಫ್ ಎಕ್ಸ್ಪೀರಿಯನ್ಸ್. ಎಡ್ಗರ್ ಡೇಲ್ಸ್ ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಅನ್ನು ಅಧ್ಯಯನ ಮಾಡುವ ಉದ್ದೇಶಗಳು ಇವುಗಳನ್ನು ಒಳಗೊಂಡಿರಬಹುದು. ಡೇಲ್ಸ್ ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಎಂದರೇನು? ಕೋನ್ ಆಫ್ ಎಕ್ಸ್ಪೀರಿಯನ್ಸ್ನಲ್ಲಿನ ಕಲಿಕೆಯ ವಿಧಾನಗಳು: ನೇರವಾದ ಉದ್ದೇಶಪೂರ್ವಕ ಅನುಭವಗಳು, ಕಲ್ಪಿತ ಅನುಭವಗಳು, ನಾಟಕೀಯ ಅನುಭವಗಳು, ಪ್ರದರ್ಶನಗಳು, ಅಧ್ಯಯನ ಪ್ರವಾಸಗಳು, ವಸ್ತು ಪ್ರದರ್ಶನಗಳು, ದೂರದರ್ಶನ ಮತ್ತು ಚಲನಚಿತ್ರಗಳು, ದೃಶ್ಯ ಸಾಂಕೇತಿಕ ಮತ್ತು ಮೌಖಿಕ ಸಾಂಕೇತಿಕ. ಡೇಲ್ಸ್ ಕೋನ್ ಆಫ್ ಎಕ್ಸ್ಪೀರಿಯನ್ಸ್. ಡೇಲ್ಸ್ ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಒಂದು ಮಾಡ್ಯೂಲ್ ಆಗಿದ್ದು, ಅದು ಇನ್ಸ್ಟ್ರಕ್ಷನ್ ಡಿಸೈನ್ ಮತ್ತು ಲರ್ನಿಂಗ್ ಪ್ರೊಸೆಸ್ಗೆ ಸಂಬಂಧಿಸಿದ ಹಲವಾರು ಸಿದ್ಧಾಂತಗಳನ್ನು ಒಳಗೊಂಡಿದೆ. 1960ಯ ದಶಕದಲ್ಲಿ ಎಡ್ಗರ್ ಡೇಲ್ಸ್ನ ಥಿಯರಿಯ ಪ್ರಕಾರ ಕಲಿಯುವವರು ಓದಿದ, ಕೇಳಿಸಿಕೊಂಡ ಅಥವಾ ಗಮನಿಸಿದ ವಿಷಯಕ್ಕಿಂತ ಹೆಚ್ಚಾಗಿ ಅವರು ಏನು ಮಾಡುತ್ತಾರೆ ಎಂಬುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಉಳಿಸಿಕೊಳ್ಳುತ್ತಾರೆ. ಅವರ ಸಂಶೋಧನೆಯು ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಅಭಿವೃದ್ಧಿಗೆ ಕಾರಣವಾಯಿತು. ಇಂದು ಈ ಲರ್ನಿಂಗ್ ಬೈ ಡೂಯಿಂಗ್, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಥವಾ ಆಕ್ಷನ್ ಲರ್ನಿಂಗ್ ಎಂದು ಕರೆಯಲಾಗುತ್ತದೆ. ಡೇಲ್ಸ್ ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಒಂದು ವಿಜುವಲ್ ಮಾಡೆಲ್ ಆಗಿದ್ದು, ಕೋನ್ನ ಕೆಳಭಾಗದಲ್ಲಿರುವ ಕಾಂಕ್ರೀಟ್ ಎಕ್ಸ್ಪೀರಿಯನ್ಸ್ ಗಳಿಂದ ಪ್ರಾರಂಭವಾಗುವ ವಿವಿಧ ಹಂತಗಳನ್ನು ಒಳಗೊಂಡಿರುತ್ತದೆ ಮತ್ತು ನಂತರ ಅದು ಕೋನ್ನ ಶಿಖರವನ್ನು ತಲುಪಿದಾಗ ಅದು ಹೆಚ್ಚಾಗಿ ಅಬ್ಸ್ಟ್ರಾಕ್ಟ್ ಆಗುತ್ತದೆ. ಕೋನ್ನಲ್ಲಿನ ವ್ಯವಸ್ಥೆಯು ನಂಬರ್ ಆಫ್ ಸೆನ್ಸ್ ನ ಮೇಲೆ ಆಧರಿಸಿದೆ. ಸೆಲೆಕ್ಷನ್ ಮತ್ತು ಟೀಚಿಂಗ್ ಪ್ರಿನ್ಸಿಪಲ್ಗಳಲ್ಲಿ ಒಂದಾಗಿದೆ. ಹೆಚ್ಚಿನ ಕಲಿಕೆ ಮತ್ತು ಉತ್ತಮವಾಗಿದ್ದು, ಆದರೆ ಕಲಿಯುವವರಿಗೆ ಕೌಶಲ್ಯವನ್ನು ಪರಿವರ್ತಿಸುವಲ್ಲಿ ಶಿಕ್ಷಕರು ಬಳಸಬೇಕಾದ ಏಕೈಕ ಎಫೆಕ್ಟಿವ್ ಎಕ್ಸ್ಪೀರಿಯನ್ಸ್ ಎಂದರೆ ಕಾಂಕ್ರೀಟ್ ಎಕ್ಸ್ಪೀರಿಯನ್ಸ್ಗಳು ಎಂದು ಅರ್ಥವಲ್ಲ. ಪ್ರತಿ ಹಂತದಲ್ಲೂ ಎಕ್ಸ್ಪೀರಿಯನ್ಸ್ಗಳು ಒಂದಕ್ಕೊಂದು ಮಿಕ್ಸ್ ಮತ್ತು ಇಂಟರ್ ರಿಲೇಟ್ ಆಗಬಹುದು. ಮೂಲಭೂತವಾಗಿ ಕೋನ್ ಅತ್ಯಂತ ಕಾಂಕ್ರೀಟ್ ಅನುಭವಗಳ ಪ್ರಗತಿಯನ್ನು ತೋರಿಸುತ್ತದೆ, ಅತ್ಯಂತ ಅಬ್ಸ್ಟ್ರಾಕ್ಟ್ ವರೆಗೆ. ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ನ ಕಲಿಕೆಯ ವಿಧಾನಗಳು: ಎಡ್ಗರ್ ಡೇಲ್ ಪರಿಚಯಿಸಿದ ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಹ್ಯಾಂಡ್ ಅನುಭವದಿಂದ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಮತ್ತು ಸಂಪೂರ್ಣವಾಗಿ ಅಬ್ಸ್ಟ್ರಾಕ್ಟ್ ಸಿಂಬಾಲಿಕ್ ಎಕ್ಸ್ಪ್ರೆಷನ್ ಪ್ರೋಗ್ರೆಷನ್ ಅನ್ನು ಪ್ರದರ್ಶಿಸುತ್ತದೆ. ದ ಕೋನ್ ಆಫ್ ಎಕ್ಸ್ಪೀರಿಯನ್ಸ್ 3 ಪ್ರಮುಖ ಕಲಿಕೆಯ ವಿಧಾನಗಳೊಂದಿಗೆ ಅನುರೂಪವಾಗಿದೆ. ಎನಾಕ್ಟಿವ್, ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಎನಾಕ್ಟಿವ್ ಅಥವಾ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ವಸ್ತುಗಳೊಂದಿಗೆ ಅಭ್ಯಾಸ ಮಾಡುವುದನ್ನು ಒಳಗೊಂಡಿರುತ್ತದೆ. ಕ್ರಿಯಾಶೀಲ ಅನುಭವವು ಕಾಂಕ್ರೀಟ್, ತಕ್ಷಣದ ಕ್ರಿಯೆ ಮತ್ತು ಸೆನ್ಸ್ಗಳ ಮತ್ತು ಬಾಡಿಯ ಬಳಕೆಯನ್ನು ಒಳಗೊಂಡಿರುತ್ತದೆ. ಐಕಾನಿಕ್, ಪಿಕ್ಟೋರಿಯಲ್ ಎಕ್ಸ್ಪೀರಿಯನ್ಸ್. ಐಕಾನಿಕ್ ಎಕ್ಸ್ಪೀರಿಯನ್ಸ್ ನ ಇಮೇಜಸ್ ಮತ್ತು ಡ್ರಾಯಿಂಗ್ ಗಳನ್ನು ಅರ್ಥೈಸಿಕೊಳ್ಳುವುದರಲ್ಲಿ ಒಳಗೊಂಡಿರುತ್ತದೆ. ಐಕಾನಿಕ್ ಎಕ್ಸ್ಪೀರಿಯನ್ಸ್ ಒಮ್ಮೆ ಫಿಸಿಕಲ್ ರಿಯಲ್ ಇಂದ ತೆಗೆದುಹಾಕಲಾಗುತ್ತದೆ ಮತ್ತು 2 ಅಥವಾ 3 ಸೆನ್ಸ್ಗಳಿಗೆ ಸೀಮಿತಗೊಳಿಸಲಾಗುತ್ತದೆ. ಸಿಂಬಾಲಿಕ್, ಹೈಲಿ ಅಬ್ಸ್ಟ್ರಾಕ್ಟ್ ಎಕ್ಸ್ಪೀರಿಯನ್ಸ್. ಸಿಂಬಾಲಿಕ್ ಎಕ್ಸ್ಪೀರಿಯನ್ಸ್ ಓದುವ ಅಥವಾ ಕೇಳುವ ಚಿಹ್ನೆಗಳನ್ನು ಒಳಗೊಂಡಿರುತ್ತದೆ. ಸಿಂಬಾಲಿಕ್ ಎಕ್ಸ್ಪೀರಿಯನ್ಸ್ ಕ್ರಿಯೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗುತ್ತದೆ ಮತ್ತು ಅನುಭವವು ಆಲೋಚನೆಗಳು ಮತ್ತು ಆಲೋಚನೆಗಳಿಗೆ ಸೀಮಿತವಾಗಿರುತ್ತದೆ. ಡೈರೆಕ್ಟ್ ಪರ್ಪಸ್ಫುಲ್ ಎಕ್ಸ್ಪೀರಿಯನ್ಸಸ್. ಡೇಲ್ ಲರ್ನಿಂಗ್ ಮತ್ತು ಟೀಚಿಂಗ್ ವಿಧಾನಗಳನ್ನು ಸಂಶೋಧಿಸಿದಾಗ ನಾವು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್, ಕಾಂಕ್ರೀಟ್ ಮತ್ತು ಅಬ್ಸ್ಟ್ರಾಕ್ಟ್ ಅನುಭವ ನಿಜವೆಂದು ಕಂಡುಕೊಂಡ ಹೆಚ್ಚಿನದನ್ನು ಪಿರಮಿಡ್ ಅಥವಾ ಪಿಕ್ಟೋರಿಯಲ್ ಡಿವೈಸ್ ಅಲ್ಲಿ ಸಂಕ್ಷೇಪಿಸಬಹುದು ಎಂದು ಅವರು ಕಂಡುಕೊಂಡರು. ದ ಕಾಂಟ್ರೀವ್ ಎಕ್ಸ್ಪೀರಿಯನ್ಸಸ್. ಈ ಹಂತದಲ್ಲಿ ರಿಯಾಲಿಟಿಗೆ ಹತ್ತಿರವಾದ ಅನುಭವವನ್ನು ಒದಗಿಸಲು ರಿಪ್ರೆಸೆಂಟೇಟಿವ್ ಮಾಡೆಲ್ಸ್ ಮತ್ತು ಮಾಕಪ್ ಗಳನ್ನು ಬಳಸಲಾಗುತ್ತದೆ. ದ ಡ್ರಾಮಟೈಸ್ ಎಕ್ಸ್ಪೀರಿಯನ್ಸಸ್. ಈ ಹಂತದಲ್ಲಿ ಕಲಿಯುವವರು ಇವೆಂಟ್ ಅಥವಾ ಪರಿಕಲ್ಪನೆಯ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ನೀಡುವ ರೀಕನ್ಸ್ಟ್ರಕ್ಟೆಡ್ ಎಕ್ಸ್ಪೀರಿಯನ್ಸ್ ಗಳಲ್ಲಿ ಭಾಗವಾಗಬಹುದು. ದ ಡೆಮಾನ್ಸ್ಟ್ರೇಷನ್ಸ್. ಇದು ಸ್ಪಷ್ಟ ಮತ್ತು ಪರಿಣಾಮಕಾರಿ ಕಲಿಕೆಗೆ ಅನುಕೂಲವಾಗುವಂತೆ ಇಮೇಜಸ್. ದ ಸ್ಟಡಿ ಟ್ರಿಪ್ಸ್. ಈ ಹಂತವು ತರಗತಿಯ ಒಳಗೆ ಅಥವಾ ಲಭ್ಯವಿಲ್ಲದ ವಿವಿಧ ಸ್ಥಳಕ್ಕೆ ಎಕ್ಸ್ಕರ್ಷನ್ ಮತ್ತು ಭೇಟಿಗಳ ಮೂಲಕ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅನ್ನು ವಿಸ್ತರಿಸುತ್ತದೆ. ದ ಎಕ್ಸಿಬಿಟ್ಸ್. ಈ ಹಂತದ ಅಧ್ಯಯನದ ಪ್ರವಾಸಗಳನ್ನು ಪ್ರದರ್ಶನಗಳು ಅನುಸರಿಸುತ್ತವೆ. ವಾಸ್ತವವಾಗಿ ಎಕ್ಸಿಬಿಟ್ಸ್ಗಳು ಹಲವಾರು ಮಾಕಪ್ಗಳು ಮತ್ತು ಮಾಡೆಲ್ಗಳ ಸಂಯೋಜನೆಯಾಗಿದೆ. ದ ಟೆಲಿವಿಷನ್ ಅಂಡ್ ಮೋಷನ್ ಪಿಕ್ಚರ್ಸ್ ಎಟ್ಸೆಟ್ರಾ. ಮುಂದಿನ ಹಂತಗಳು ಟೆಲಿವಿಷನ್ ಮತ್ತು ಮೋಷನ್ ಪಿಕ್ಚರ್ಸ್, ಸ್ಟಿಲ್ ಪಿಕ್ಚರ್ಗಳು, ರೆಕಾರ್ಡಿಂಗ್ಗಳು ಮತ್ತು ರೇಡಿಯೋದ ಮಟ್ಟವಾಗಿರುತ್ತದೆ. ಟೆಲಿವಿಷನ್ ಮತ್ತು ಮೋಷನ್ ಪಿಕ್ಚರ್ಗಳಿಗೆ ಇದು ಟೆಲಿವಿಷನ್ ಮತ್ತು ಫಿಲ್ಮ್ಸ್ಗಳ ಮೂಲಕ ವ್ಯಾಲ್ಯೂಸ್ ಮತ್ತು ಮೆಸೇಜಸ್ಗಳನ್ನು ಸೂಚಿಸುತ್ತದೆ. ದ ವಿಜುವಲ್ ಸಿಂಬಾಲಿಕ್ ಮತ್ತು ವರ್ಬಲ್ ಸಿಂಬಾಲಿಕ್.
ಕೊನೆ 2 ಹಂತಗಳು ವಿಜುವಲ್ ಸಿಂಬಾಲಿಕ್ ಮತ್ತು ವರ್ಬಲ್ ಸಿಂಬಾಲಿಕ್ ಆಗಿರುತ್ತವೆ. ಈ 2 ಹಂತಗಳು ಅತ್ಯಂತ ಕಾಂಪ್ಲೆಕ್ಸ್ ಆಗಿವೆ. ಕೋನ್ ಎಕ್ಸ್ಪೀರಿಯನ್ಸ್ ನ ವಿವಿಧ ಕಾಂಪೋನೆಂಟ್ ಗಳ ಮೂಲಕ ಹೋದ ನಂತರ ಕಲಿಕೆಯನ್ನು ಸುಗಮಗೊಳಿಸುವಲ್ಲಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅನ್ನು ಮ್ಯಾಕ್ಸಿಮೈಸ್ ಗೊಳಿಸಲು ನಾವು ವಿವಿಧ ವಸ್ತುಗಳನ್ನು ಮತ್ತು ಮೀಡಿಯಾಗಳನ್ನು ಬಳಸಬಹುದು ಎಂದು ಹೇಳಬಹುದು. ಒಂದು ಮೀಡಿಯಂ ಸಾಕಾಗುವುದಿಲ್ಲ, ಆದ್ದರಿಂದ ಕಲಿಯುವವರಿಗೆ ಪ್ರಯೋಜನವಾಗುವವರೆಗೆ ಹಲವಾರು ಮೀಡಿಯಂಗಳನ್ನು ಸಂಯೋಜಿಸಲು ಪ್ರಯತ್ನಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ. ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ಅಂಶವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಎಜುಕೇಶನಲ್ ಟೆಕ್ನಾಲಜಿಯು ಪ್ರಸ್ತುತ ನಮ್ಮಲ್ಲಿರುವ ಮಾಡರ್ನ್ ಗ್ಯಾಜೆಟ್ಗಳಿಗೆ ಸೀಮಿತವಾಗಿಲ್ಲ ಎಂದು ಹೇಳಬಹುದು. ಆದರೆ ಇದು ನಮ್ಮಂತೆ ಸಮತೋಲನವನ್ನು ಸಾಧಿಸಲು ನಾವು ಬಳಸಬಹುದಾದ ಎಲ್ಲಾ ಮಾಧ್ಯಮಗಳನ್ನು ಒಳಗೊಂಡಿರುವ ಬ್ರಾಡ್ ಕಾನ್ಸೆಪ್ಟ್ ಆಗಿದೆ. ಎಫೆಕ್ಟಿವ್ ಮತ್ತು ಮೀನಿಂಗ್ಫುಲ್ ಲರ್ನಿಂಗ್ ಗೆ ಅನುಕೂಲವಾಗಿದೆ. ಸ್ಟೆಪ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಮಾಡೆಲ್ ನ ಆಧಾರವು ಡೈರೆಕ್ಟ್ ಮತ್ತು ಪರ್ಪಸ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿದ್ದು, ಯಾವುದೇ ನ್ಯೂ ಲರ್ನ್ ಮತ್ತು ಯಾವುದೇ ರೀತಿಯ ಲರ್ನಿಂಗ್ ಕಾನ್ಸೆಪ್ಟ್ ಗೆ ಯಾವಾಗಲೂ ಆದ್ಯತೆ ನೀಡುತ್ತದೆ ಮತ್ತು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಅನ್ನು ನೀಡುತ್ತದೆ ಮತ್ತು ಇದು ಪರ್ಮನೆಂಟ್ ಲರ್ನಿಂಗ್ ಗೆ ಕಾರಣವಾಗುತ್ತದೆ. ಒಳಗೊಂಡಿರುವ ವಿಷಯವನ್ನು ನಾವು ರೀಕ್ಯಾಪ್ ಮಾಡೋಣ. ಡೇಲ್ಸ್ ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಎಂದರೇನು? ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ನಲ್ಲಿನ ಕಲಿಕೆಯ ವಿಧಾನಗಳು: ನೇರವಾದ ಉದ್ದೇಶಪೂರ್ವಕ ಅನುಭವಗಳು, ಕಲ್ಪಿತ ಅನುಭವಗಳು, ನಾಟಕೀಯ ಅನುಭವಗಳು, ಪ್ರದರ್ಶನಗಳು, ಅಧ್ಯಯನ ಪ್ರವಾಸಗಳು, ವಸ್ತು ಪ್ರದರ್ಶನಗಳು, ದೂರದರ್ಶನ ಮತ್ತು ಚಲನಚಿತ್ರಗಳು, ದೃಶ್ಯ ಸಾಂಕೇತಿಕ ಮತ್ತು ಮೌಖಿಕ ಸಾಂಕೇತಿಕ. ಎಡ್ಗರ್ ಡೇಲ್ಸ್ ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಮತ್ತು ಶಿಕ್ಷಣದಲ್ಲಿ ವೈವಿಧ್ಯಮಯ ಕಲಿಕೆಯ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಅದರ ಮಹತ್ವವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ಅದ್ಭುತವಾದ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೆ ಕಾಳಜಿ ವಹಿಸಿ.